ನಮಸ್ಕಾರ ಸ್ನೇಹಿತರೆ, ಈ ರೀತಿಯ ಟ್ರೆಂಡಿಂಗ್ ಬೈಕ್ ರೀಲ್ಸ್ ಎಡಿಟ್ ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನು ಆಲ್ರೆಡಿ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ನೀವು ಕೂಡ ಆ್ಯಡ್ ಮಾಡಿ. ಸೊ ನಂತರ ಸಾಂಗ್ ಆ್ಯಡ್ ಮಾಡೋಣ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋವನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ಅಲ್ಲಿಂದ ನೀವು ಸೇವ್ ಮಾಡ್ಕೊಳ್ಳಿ. ಸೊ ನಂತರ ಈ ವಿಡಿಯೋವನ್ನು ಆ್ಯಡ್ ಮಾಡಿ. ಸೊ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿ. ವಿಡಿಯೋ ಮತ್ತು ಆಡಿಯೋ ಸಪ್ರೇಟ್ ಆಗುತ್ತೆ. ವಿಡಿಯೋವನ್ನು ಡಿಲೀಟ್ ಮಾಡಿ. ಸೊ ಆಡಿಯೋವನ್ನು ಪ್ಲೇ ಮಾಡಿಕೊಂಡು ಬೀಟ್ ಮಾರ್ಕ್ ಆ್ಯಡ್ ಮಾಡಿ ಆಡಿಯೋಗೆ. ಸೊ ಇಲ್ಲಿ ಸ್ಕ್ರೋಲ್ ಮಾಡಿ, ಇಲ್ಲಿ ಬೀಟ್ಸ್ ಆಪ್ಷನ್ ಸಿಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನೀವು ಆಡಿಯೋವನ್ನು ಪ್ಲೇ ಮಾಡಿ. ಸೊ ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ಟೋಟಲ್ ಆಗಿ 4 ಬೀಟ್ ಮಾರ್ಕ್ ಇದೆ ಸಾಂಗಲ್ಲಿ. ಸೊ 4 ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ವಿಡಿಯೋ ಕ್ಲಿಪ್ ಸ್ಲೋ ಮಾಡಿ ಅಡ್ಜಸ್ಟ್ ಮಾಡೋಣ ಮೊದಲು ಬೀಟ್ ಮಾರ್ಕ್ಗೆ. ಸೊ ಮೊದಲನೇ ವಿಡಿಯೋ ಕ್ಲಿಪ್ ಇದೆಲ್ಲ, ಇದನ್ನು ಮೊದಲನೇ ಬೀಟ್ ಮಾರ್ಕ್ನ ತಾನೇ ಆ್ಯಡ್ ಮಾಡಿ. ಸೊ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋವನ್ನು ಸ್ಲೋ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾರ್ಮಲ್ಲಿ ಇರಲಿ. ಸೊ ನಂತರ ಹೋಗ್ತಾ ಸ್ವಲ್ಪ ಸ್ಲೋ ಆಗಲಿ. ಸೊ ಓಕೆ, ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿ. ಮೊದಲು ಸ್ವಲ್ಪ ನಾರ್ಮಲ್ ಇರಲಿ, ಸೊ ನಂತರ ಸ್ಲೋ ಆಗಲಿ ವಿಡಿಯೋ. ನಂತರ ಕೆಳಗಡೆ ಸ್ಮೂತ್ ಸ್ಲೋ ಮೋಷನ್ ಇದೆಯಲ್ಲ, ಇದನ್ನು ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಸೊ ನೋಡ್ಬೋದು, ಮೊದಲಿನ ವಿಡಿಯೋ ಕ್ಲಿಪ್ ಸ್ಲೋ ಮಾಡಿ ಅಡ್ಜಸ್ಟ್ ಮಾಡಿದ್ದೇನೆ, ಬೀಟ್ ಮಾರ್ಕ್ನ ತನಕ ಅಡ್ಜಸ್ಟ್ ಆಗಿದೆ. ಸೊ ನಾನು ಮೊದಲು ಅಷ್ಟು ವಿಡಿಯೋ ಕ್ಲಿಪ್ ಸ್ಲೋ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡ್ತೇನೆ. ಸೊ ನಂತರ ನಿಮಗೆ ಹೇಳ್ತೇನೆ ಎಷ್ಟು ಸೆಕೆಂಡ್ ಇಡಬೇಕಂತ ವಿಡಿಯೋ ಕ್ಲಿಪ್ಪನ್ನು. ಸೊ ನೀವು ಅದನ್ನು ನೋಡಿ ಇಟ್ಟರೆ ಸರಿಯಾಗಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ಓಕೆ, ಮೊದಲು ನಾನು ಎಲ್ಲ ವಿಡಿಯೋ ಕ್ಲಿಪ್ಪನ್ನು ಸ್ಲೋ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಓಕೆ, ಇವಾಗ ಅಷ್ಟು ವಿಡಿಯೋ ಕ್ಲಿಪ್ ಸ್ಲೋ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿದ್ದೇನೆ. ಸೊ ಇವಾಗ ನಾನು ಹೇಳ್ತೇನೆ ಸೊ ಎಷ್ಟು ಸೆಕೆಂಡ್ ಇಡಬೇಕಂತ ವಿಡಿಯೋ ಕ್ಲಿಪ್ಪನ್ನು. ಸೊ ಅದನ್ನೇ ನೀವು ಸರಿಯಾಗಿ ಆ್ಯಡ್ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ಮೊದಲನ ವಿಡಿಯೋ ಕ್ಲಿಪ್ 6.1 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ಅಂದರೆ ಸ್ಲೋ ಮೋಷನ್ ಮಾಡಿ. ಸೊ ಸ್ಲೋ ಮೋಷನ್ ಮಾಡಿದ ಮೇಲೆ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ, ಆಯಿತಾ. ಸೊ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ವಿಡಿಯೋ ಕ್ಲಿಪ್ 6.1 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಎರಡನೇ ವಿಡಿಯೋ ಕ್ಲಿಪ್ 2.5 ಸೆಕೆಂಡ್, ಮೂರನೇ ವಿಡಿಯೋ ಕ್ಲಿಪ್ 2.5 ಸೆಕೆಂಡ್, ನಾಲ್ಕನೇ ವಿಡಿಯೋ ಕ್ಲಿಪ್ 2.5 ಸೆಕೆಂಡ್, ಐದನೇ ವಿಡಿಯೋ ಕ್ಲಿಪ್ 2.7 ಸೆಕೆಂಡ್. ಟೋಟಲ್ ಆಗಿ 5 ವಿಡಿಯೋ ಕ್ಲಿಪ್ ಇರುತ್ತೆ. ಸೊ ಅಷ್ಟು ವಿಡಿಯೋ ಕ್ಲಿಪ್ಪು ಕೂಡ ಸ್ಲೋ ಮೋಷನ್ ಮಾಡಿದ ಮೇಲೆ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ, ಯಾಕೆಂದರೆ ಇನ್ನೂ ಸ್ಮೂತಾಗಿ ಕಾಣಿಸುತ್ತೆ ವಿಡಿಯೋ. ಸ್ಟಾರ್ಟಿಂಗ್ ವಿಡಿಯೋ ಕ್ಲಿಪ್ ಇದೆಲ್ಲ, ಇಲ್ಲಿ ಬನ್ನಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೇಡ್ ಇನ್ ಎಫೆಕ್ಟ್ ಸಿಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಸ್ವಲ್ಪ ಸ್ಲೋ ಮಾಡಿ. ಸೊ ಒಂದು 20ಕ್ಕೆ ಅಡ್ಜಸ್ಟ್ ಮಾಡಿ. ಸೊ ಮೊದಲನೇ ವೀಡಿಯೋ ಕ್ಲಿಪ್ಪಲ್ಲಿ ಫೇಡ್ ಇನ್ ಎಫೆಕ್ಟ್ ಆ್ಯಡ್ ಮಾಡಿದ ಮೇಲೆ ಸೊ ಎರಡನೇ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲಿ ನಾವು ಕಟ್ಔಟ್ ಟ್ರಾನ್ಸಿಷನ್ ಆ್ಯಡ್ ಮಾಡೋಣ. ಸೊ ಎರಡನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ವೀಡಿಯೋವನ್ನು ಫ್ರೀಸ್ ಮಾಡಿ, ಅಂದರೆ ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ಸೊ ಈ ಸ್ಕ್ರೀನ್ಶಾಟನ್ನು ಓವರ್ಲೇ ಮಾಡಿ. ಸೊ ಎರಡನೇ ವೀಡಿಯೋ ಕ್ಲಿಪ್ನ ಮುಂದಿನ ವೀಡಿಯೋ ಕ್ಲಿಪ್ ಇದ್ದಲ್ಲ, ಸೊ ಅದರ ಎಂಡಲ್ಲಿ ಆ್ಯಡ್ ಮಾಡಿ. ಸೊ ಓವರ್ಲೇ ಮಾಡಿದ್ರಲ್ಲ ಈ ಫೋಟೋವನ್ನು 1.0 ಸೆಕೆಂಡ್ಗೆ ಆ್ಯಡ್ ಮಾಡಿ. ಸೊ ಓವರ್ಲೇ ಮಾಡಿದ್ರಲ್ಲ, ಈ ಓವರ್ಲೇ ಮಾಡಿದ ಫೋಟೋದ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಯಾಕೆ ಅಂದರೆ ಸೊ ಕ್ಯಾಪ್ಕಟ್ಟಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ ಹೋದರೆ ಸೊ ಸರಿಯಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗೋಲ್ಲ. ಸೊ ಹಾಗಾಗಿ ನಾವು ಸಪ್ರೇಟಾಗಿ ಬೇರೆ ಆ್ಯಪ್ಗೆ ಹೋಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಣ. ಸೊ ಇವಾಗ ಬ್ಯಾಕ್ ಬನ್ನಿ. ಸೊ ನಾನು ಫೋಟೋ ರೂಮ್ ಆ್ಯಪನ್ನು ಯೂಸ್ ಮಾಡ್ತೇನೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ. ಸೊ ಇದರಲ್ಲಿ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಸೊ ನಾನು VPN ಆನ್ ಮಾಡಿದ್ದೇನೆ, ಹಾಗಾಗಿ ಎರರ್ ಬರ್ತಾಯಿದೆ. ಸೊ ನಾನು VPN ಆಫ್ ಮಾಡ್ಕೊಳ್ತೇನೆ ಮೊದಲು. ಸೊ ಇವಾಗ ಫೋಟೋ ರೂಮ್ ಆ್ಯಪನ್ನು ಓಪನ್ ಮಾಡ್ತೇನೆ. ಸೊ ಇಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಫೋಟೋವನ್ನು ಆ್ಯಡ್ ಮಾಡಿ, ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ಆ ಫೋಟೋವನ್ನು ಆ್ಯಡ್ ಮಾಡಿ. ಸೊ ಇದು ನೋಡ್ಬೋದು ಎಷ್ಟು ಕ್ಲಾರಿಟಿಯಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದೆ ಅಂತ. ಸೊ ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೇವ್ ಟು ಗ್ಯಾಲರಿ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ಇವಾಗ ಅಷ್ಟು ವೀಡಿಯೋ ಕ್ಲಿಪ್ನ ಸ್ಟಾರ್ಟಿಂಗಲ್ಲಿ ಫ್ರೀಸ್ ಮಾಡ್ಕೊಳ್ತೇನೆ. ಫ್ರೀಸ್ ಮಾಡಿ. ಸೊ ಈ ಫೋಟೋವನ್ನು ಓವರ್ಲೇ ಮಾಡ್ತೇನೆ. ವಿಡಿಯೋದ ಮುಂದಿನ ವಿಡಿಯೋ ಇದೆಯಲ್ಲ, ಸೊ ಇಲ್ಲಿ ಆ್ಯಡ್ ಮಾಡಿ. ಸೊ ಈ ಫೋಟೋವನ್ನು 1.0 ಸೆಕೆಂಡ್ಗೆ ಆ್ಯಡ್ ಮಾಡಿ. ಸೊ ನಂತರ ಫೋಟೋವನ್ನು ಸ್ಕ್ರೀನ್ಶಾಟ್ ತೊಗೊಳ್ತೇನೆ. ಸೇಮ್ ಈ ಕಡೆಯಿಂದ ವೀಡಿಯೋ ಕ್ಲಿಪ್ಗೂ ಕೂಡ ಇದೇ ರೀತಿಯಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ತೇನೆ. ಸೊ ಯಾಕೆಂದರೆ ನಾನು VPN ಆಫ್ ಮಾಡಿದ್ದೇನೆ, ಸೊ ಎಡಿಟ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಮೊದಲು ನಾವು ಸ್ಕ್ರೀನ್ಶಾಟ್ ತೊಗೊಳ್ಳೋಣ.
ಮೊದಲು ಎಲ್ಲ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ನಂತರ ವಿಡಿಯೋವನ್ನು ಎಡಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಓಕೆ, ಎಲ್ಲ ಫೋಟೋದ ಸ್ಕ್ರೀನ್ಶಾಟ್ ತೊಗೊಂಡಾಯಿತು. ಸೊ ಇವಾಗ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ತೇನೆ ಫೋಟೋದ. ಅಷ್ಟು ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ ಮೇಲೆ ಸೊ ನಾನು ಇವಾಗ VPN ಆನ್ ಮಾಡ್ತೇನೆ. ಸೊ ನಾವು ಇಲ್ಲಿ ಫ್ರೀಸ್ ಮಾಡಿರೋ ಫೋಟೋವನ್ನು ಸೊ 1.0 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿದ್ದೇವೆ. ಸೊ ಇವಾಗ ಇದೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರಿಪ್ಲೇಸ್ ಆಪ್ಷನ್ ಇದೆ. ಸೊ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇ ಫೋಟೋವನ್ನು ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ, ಸೊ ಆ ಫೋಟೋವನ್ನು ಆ್ಯಡ್ ಮಾಡಿ. ಸೊ ಈ ಫೋಟೋವನ್ನು ಆ್ಯಡ್ ಮಾಡಿ. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ರಿಪ್ಲೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದೇ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋವನ್ನು ಆ್ಯಡ್ ಮಾಡಿ. ಸೊ ಇವಾಗ ಈ ಫೋಟೋಗೆ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಸೊ ಅಂದರೆ ಕೀ ಫ್ರೇಮ್ ಆ್ಯಡ್ ಮಾಡಿ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಸಣ್ಣ ಮಾಡಿ ಈ ರೀತಿಯಲ್ಲಿ. ಸೊ ಇದಕ್ಕೆ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫ್ಲೋ ಟು ಗ್ರಾಫ್ಸ್ ಸಿಗುತ್ತೆ. ಸೊ ಈ ಗ್ರಾಫ್ಸ್ ಆ್ಯಡ್ ಮಾಡಿ. ಸೇಮ್ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಈ ಕಡೆ ತೊಗೊಂಡೋಗಿ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಇದಕ್ಕೂ ಕೂಡ ಫ್ಲೋ ಟು ಗ್ರಾಫ್ಸ್ ಆ್ಯಡ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಈ ಫೋಟೋವನ್ನು ಈ ಕಡೆ ತಗೊಂಡೋಗಿ ಸೊ ಇದಕ್ಕೂ ಕೂಡ ಫ್ಲೋ ಟು ಗ್ರಾಫ್ಸ್ ಆ್ಯಡ್ ಮಾಡಿ. ಲಾಸ್ಟ್ ಫೋಟೋ ಇದೆ. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೊದಲಿಗೆ ಒಂದು ಕೀ ಫ್ರೇಮ್, ಲಾಸ್ಟ್ ಒಂದು ಕೀ ಫ್ರೇಮ್. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಮೇಲ್ಗಡೆ ತೊಗೊಂಡೋಗಿ ಸೊ ಇದಕ್ಕೂ ಕೂಡ ಫ್ಲೋ ಟು ಗ್ರಾಫ್ಸ್ ಆ್ಯಡ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಇದಕ್ಕೆ ಇವಾಗ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಸೊ ಎರಡನೇ ವೀಡಿಯೋ ಕ್ಲಿಪ್ಗೆ ಬನ್ನಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸೇಕ್ ಆ್ಯಡ್ ಮಾಡಿ. ಸೇಕ್ ಎಫೆಕ್ಟನ್ನು ಸ್ವಲ್ಪ ಸಣ್ಣ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೇಕ್ ಎಫೆಕ್ಟ್ ಇದೆಯಲ್ಲ ಇದನ್ನು ಸೊ ಸ್ವಲ್ಪ ಈ ಕಡೆ ದೊಡ್ಡ ಮಾಡಿ ಈ ರೀತಿಯಲ್ಲಿ. ನಂತರ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಸ್ಪೀಡ್ 20ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 26ಕ್ಕೆ ಅಡ್ಜಸ್ಟ್ ಮಾಡಿ. ನಂತರ ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಸರಿ ಪ್ಲೇ ಮಾಡ್ತೇನೆ. ಸೇಕ್ ಸ್ವಲ್ಪ ಜಾಸ್ತಿ ಇದೆ, ಸೊ ಹಾಗಾಗಿ ಸೊ ಈ ಕೀ ಫ್ರೇಮನ್ನು ರಿಮೂವ್ ಮಾಡಿ ಸೊ ಸೇಕನ್ನು ಸ್ವಲ್ಪ ಸಣ್ಣ ಮಾಡ್ತೇನೆ. ಸೊ ಇವಾಗ ಇನ್ನೊಮ್ಮೆ ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡ್ತೇನೆ. ಸೊ ಇವಾಗ ಪ್ಲೇ ಮಾಡ್ತೇನೆ. ಓಕೆ, ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ಇದನ್ನು ಡೂಪ್ಲಿಕೇಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಇದನ್ನು ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಡೂಪ್ಲಿಕೇಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಸೊ ಈ ಸೇಕ್ ಎಫೆಕ್ಟ್ನ ಕೆಳಗಡೆ ಬ್ಲರ್ ಎಫೆಕ್ಟ್ ಆ್ಯಡ್ ಮಾಡೋಣ. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಬ್ಜೆಕ್ಟಿವ್ ಬ್ಲರ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು ಸೇಕ್ ಎಫೆಕ್ಟ್ಗೆ ಅಡ್ಜಸ್ಟ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಬ್ಲರ್ ಜಾಸ್ತಿ ಮಾಡಿ. ಸೊ ಒಂದು 80ಕ್ಕೆ ಅಡ್ಜಸ್ಟ್ ಮಾಡಿ, ಮತ್ತು ರೊಟೇಟ್ ಒಂದು 24ಕ್ಕೆ ಅಡ್ಜಸ್ಟ್ ಮಾಡಿ. ಸೊ ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ, ಬ್ಲರ್ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಆಬ್ಜೆಕ್ಟಿವ್ ಬ್ಲರ್ ಡೂಪ್ಲಿಕೇಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ ಸೇಕ್ ಎಫೆಕ್ಟ್ ಇದೆಯಲ್ಲ ಅದರ ಕೆಳಗಡೆ ಆ್ಯಡ್ ಮಾಡಿ. ಸೇಮ್ ಬ್ಲರನ್ನು ಡೂಪ್ಲಿಕೇಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ನ ಸೇಕ್ ಎಫೆಕ್ಟ್ನ ಕೆಳಗಡೆ ಆ್ಯಡ್ ಮಾಡಿ. ಎಫೆಕ್ಟ್ ಬರುತ್ತಲ್ಲ, ಸೊ ಇಲ್ಲಿ ಫ್ಲ್ಯಾಶ್ ಆಗುತ್ತೆ ವೈಟ್ ಕಲರ್. ಸೊ ಅದನ್ನು ಹೇಗೆ ಕ್ರಿಯೇಟ್ ಮಾಡೋದಂದರೆ ಸೊ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ವೈಟ್ ಕಲರನ್ನು ಸೆಲೆಕ್ಟ್ ಮಾಡಿ, ವೈಟ್ ಕಲರ್ ಲೇಯರ್ ಸೆಲೆಕ್ಟ್ ಮಾಡಿ. ಸೊ ಇದನ್ನು ರೊಟೇಟ್ ಮಾಡಿ, ವಿಡಿಯೋದ ಫುಲ್ ಆ್ಯಡ್ ಮಾಡಿ. ವೈಟ್ ಕಲರ್ ಲೇಯರ್ ಇದೆಯಲ್ಲ ಇದನ್ನು ಎಫೆಕ್ಟ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಎಫೆಕ್ಟ್ ನೋಡ್ಬೋದು ಇಲ್ಲಿ ತನಕ ಇದೆ. ಸೊ ಈ ವೈಟ್ ಕಲರ್ ಲೇಯರನ್ನು ಅಷ್ಟರಲ್ಲಿ ಕಟ್ ಮಾಡಿ. ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇಗೆ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ.
ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಕೀ ಫ್ರೇಮಲ್ಲಿ ಇದನ್ನು 0 ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಇದನ್ನು ಡೂಪ್ಲಿಕೇಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ನ ಎಫೆಕ್ಟ್ ಇದೆಯಲ್ಲ ಆ ಎಫೆಕ್ಟ್ನ ಕೆಳಗಡೆ ಆ್ಯಡ್ ಮಾಡಿ ಸರಿಯಾಗಿ ಡೂಪ್ಲಿಕೇಟ್ ಮಾಡಿ. ಸೊ ಇದಿಷ್ಟು ಆದಮೇಲೆ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಾಂಗ್ನ ಎಂಡಲ್ಲಿ ಸ್ವಲ್ಪ ಫೇಡ್ ಮಾಡೋಣ. ಇಲ್ಲಿ ಫೇಡ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫೇಡ್ ಔಟ್ ಇದೆಯಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ 1 ಸೆಕೆಂಡ್ಗೆ ಆ್ಯಡ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟಲ್ಲಿ ನಾವು ಬೇಕಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ಕೂಡ ಆ್ಯಡ್ ಮಾಡ್ಬೋದು. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಬ್ಲ್ಯಾಕ್ ಕಲರ್ ಲೇಯರ್ ಆ್ಯಡ್ ಮಾಡಿ. ಸೊ ನಂತರ ಇದನ್ನು ವೀಡಿಯೋದ ಫುಲ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಆಪೋಸಿಟಿ ಇದೆಯಲ್ಲ ಸೊ ಆಪೋಸಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು 0 ಮಾಡಿ. ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ ಆಪೋಸಿಟಿ 100ಗೆ ಅಡ್ಜಸ್ಟ್ ಮಾಡಿ. ಸೊ ಇವಾಗ ನೋಡ್ಬೋದು. ಓಕೆ, ಇದಿಷ್ಟು ಆದ ಮೇಲೆ ವಿಡಿಯೋ ರೆಡಿ. ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. Show.